ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ಮೊದಲನೇದಾಗಿ ತಮ್ಮ ಸ್ವಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ಸರ್, ನಮ್ಮ ಹೆಸರು ಸುಭಾಷ್ ಶಂಕರ್ ಪೊಲೀಸ್ ಪಾಟೀಲ್ ಅಂತ, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಾವು ಮಾಡ್ಯಾಳ ಗ್ರಾಮ ಪಂಚಾಯತ್. ಇದು ನಮ್ಮ ಬಗ್ಗೆ ನಿಮ್ಮ ಮಾಡ್ಯಾಳ ಬಗ್ಗೆ ಹೇಳೋದಾಗಿದ್ದಲ್ಲಿ ಒಂದು ಧಾರ್ಮಿಕತೆ ಇದರಲ್ಲಿ ಬಹಳ ಪ್ರಸಿದ್ಧತೆ ಮತ್ತೆ 100ಕ್ಕೂ ಅಧಿಕ ದೇವಸ್ಥಾನಗಳಿದೆ ಅಂತ ಅನ್ನೋದು ಕೂಡ ಪ್ರಖ್ಯಾತಿ ಇದೆ. ಸರಿ, ಈ ಒಂದು ವಿಚಾರವಾಗಿ ತಾವೇನ್ ತಿಳಿಸ್ಕೊಡ್ಬಲ್ಲಿದೆ ತಮ್ಮ ಮಾಡ್ಯಾಳ ಬಗ್ಗೆ? ಸರ್, ನಮ್ಮಲ್ಲಿ ಇನ್ನೊಂದು ಏನೇ ವಿಶೇಷತೆ ಅಂದ್ರೆ, ಒಂದು ವಾರ್ಡ್ ಅಲ್ಲಿ ಇಲ್ಲ ಅಂದ್ರೆ ಒಂದು 7-8 ದೇವಸ್ಥಾನ ಇದೆ ಸರ್ ನಮ್ಮಲ್ಲಿ. ಒಂದು ವಾರ್ಡ್ ಅಲ್ಲಿ ಟೋಟಲ್ 100 ದೇವಾಲಯಗಳು ಮೇಲ್ಪಟ್ಟೂರು. ನಮ್ಮ ಆಳಂದ ತಾಲೂಕಿನಲ್ಲಿ ನಮ್ಮ ಗಡಿ ಭಾಗದಲ್ಲಿ 100 ದೇವಾಲಯಗಳಿಂದ ಹೆಚ್ಚು ದೇವಾಲಯಗಳಿದ್ದ ಊರಂದ್ರೆ ಮಾಡ್ಯಾಳ. ಅವಾಗ ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಮಗ ಒಂದು ಕಡೆ ಅಂತ ಮಾಡ್ತಾ ಇದ್ರು ಸರ್. ಅವಾಗ ಯಾವಾಗ ಪ್ರಸಾದ ಸಜ್ಜಕ್ಕಂತ ಮಾಡೋ ಒಂದು ಕಡೆ ಮಾಡಿದ್ರೆ ಒಂದ್ ದೇವ್ರಿಗೆ ಕಂಪ್ಲೀಟ್ ಇರ್ತದೆ. ಯಾವಾಗ ಬಿ ಪ್ರತಿ ವರ್ಷ ಮಾಡಿ ನೋಡ್ತಿರತ್ತ, ಅಷ್ಟು ದೇವಾಲಯ ಕೊಡ್ಬೇಕು ಅಂತ ಯಾವುದೇ ಕುಡಕ್ ಹೋದ್ರೆ ಒಂದ್ ದೇವಾಲಯ ಮತ್ತೆ ಕಂಪ್ಲೀಟ್ ಇರ್ತದೆ. ಅವಾಗ ಬಿ ಅದೊಂದು ವಿಶೇಷತೆ ನಮ್ಮಲ್ಲಿ. 100 ದೇವಾಲಯಕ್ಕಿಂತ ಮೇಲ್ಪಟ್ಟು ದೇವಾಲಯಗಳು ನಮ್ಮ ಸರ್. ಈಗ 100 ದೇವಾಲಯಗಳು ಮಾಡ್ಯಾಳದಲ್ಲಿ ಇವತ್ತು ತಾವು 100ಕ್ಕೂ ಅಧಿಕವಾಗಿ ದೇವಸ್ಥಾನಗಳಿದೆ ಅಂತ ಹೇಳ್ತೀರಿ. ಪ್ರಸಿದ್ಧವಾದ ಏಕೈಕ ದೇವಸ್ಥಾನ ಅಂತಂದ್ರೆ ಯಾವುದು? ಹಿನ್ನೆಲೆ ಇತಿಹಾಸ ಉಳ್ಳಂತಂದ್ರೆ ಏನಂತ? ಶಂಕರಲಿಂಗೇಶ್ವರ ದೇವಸ್ಥಾನ ಅಂತ ಸರ್. ಪ್ರಸಿದ್ಧವಾದ ಚಾಲುಕ್ಯರ ಆಳಿದ್ದದು. ಅದು ಅದರಲ್ಲಿ ಏನಾದ್ರೂ ಲಿಪಿಗಳು ಇದೆ ಸರ್. ಕೊಂಬಗಳ ಮೇಲೆ ಪುರಾತನವಾದ ಲಿಪಿಗಳು ಬರೆದಿದ್ದಾರೆ. ಅವರು ಯಾರು ಬಂದಿದ್ರು, ಯಾವ ಇಸ್ವಿಯಲ್ಲಿ ರೆಡಿ ಆಯ್ತು ಗುಡಿ, ಯಾವ ಹಿನ್ನೆಲೆ ಉಳ್ಳಂತದ್ದು, ಚಾಲುಕ್ಯರ ಕಾಲದಿಂದ ರೆಡಿ ಆಗಿತ್ತು ಗುಡಿಯ ಗುಹೆಗಳು ಅದರಲ್ಲಿ. ಮತ್ ಪುರಾತನ ಲಿಂಗ ದೇವಸ್ಥಾನ ದೊಡ್ಡದು ಪ್ರಸಿದ್ಧ ದೇವಸ್ಥಾನ ಶಂಕರಲಿಂಗೇಶ್ವರ ದೇವಸ್ಥಾನ. ಸರ್, ಈಗ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಆಗಿರ್ಬೋದು, ಏನು ಸದಸ್ಯರ ಸಂಖ್ಯೆ ಆಗಿರ್ಬೋದು, ಇದು ಏನು, ಹಾಗೆ ಕೃಷಿ ವಿಚಾರದಲ್ಲಿ ಕೂಡ ಮಾಡ್ಯಾಳ ಏನು ವಿಶೇಷತೆ ಏನಿದೆ ಅಂತ? ವಿಶೇಷತೆ ಸರ್, ನಮ್ಮಲ್ಲಿ ಬಹಳಷ್ಟು ವರ್ಷಗಳ ಹಿಂದಿನಿಂದ ಎಲ್ತೋಡಿ ಮಾಡ್ತಿರು. ಸ್ವಲ್ಪ ನೀರಿನ ಅಂಶ ಕಡಿಮೆ ಆದ ಮೇಲೆ ಸ್ವಲ್ಪ ಬಾಳೆ ಹೆಚ್ಚು ಮಾಡ್ತಾರೆ ಸರ್. ಬಾಳೆ ಹೆಚ್ಚು ಬೆಳಿತಾರ. ತೋಟಗಾರಿಕೆ ಇಲಾಖೆಯಿಂದ ಬಾಳೆ ನಿಂತ ಏನು ಅವ್ರಿಗೆ ಉದ್ಯೋಗ ಖಾತ್ರಿಯಲ್ಲಿ ಏನ್ ಸಹಾಯ ಸಿಗ್ಬೇಕಾಗ್ಯದ, ಅದಕ್ಕೆ ಯಾವ ರೀತಿ ಪಂಚಾಯತ್ಲಿಂದ ಯಾವ ತರ ಅವ್ರಿಗೆ ಏನೇನ್ ನಾವು ಮೂವ್ಮೆಂಟ್ ಮಾಡ್ಕೊಡ್ಬೇಕು, ಏನು ಕಾಗದ ಪತ್ರಗಳಲ್ಲಿ ಅಥವಾ ಎಕ್ಷನ್ ಪ್ಲಾನ್ ಮಾಡ್ಕೊಡೋದಾಗಲಿ ಅವ್ರಿಗೆ ಯಾವುದೇ ರೀತಿ ಸರ್ಕಾರ ಮಾಡ್ತೇವೆ. ಮತ್ತೆ ಯಾರಿಗೆ ಸ್ವಲ್ಪ ಹೊಲಗಳು ದೂರ ಇರ್ತಾವ, ನೀರಿನ ಸಮಸ್ಯೆ ಇರ್ತಾವ, ಯಾವಾಗ ಮಳೆಗಾಲದಲ್ಲಿ ನೀರು ತೊಗರಿ ಎಣ್ಣೆ ಹೊಡಿಲಿಕ್ಕೆ ನೀರಿನ ಸಮಸ್ಯೆ ಇರ್ತಾವ, ಅಂತವ್ರಿಗೆಲ್ಲ ಬದಲು ಕೃಷಿ ಹೊಂಡ ಅಂತ ಮಾಡ್ಕೊಡ್ತೇವೆ. ಅವ್ರು ಕೃಷಿ ಹೊಂಡ ಅಂತ ಹೊಡೆದಿಟ್ರು ಅಂದ್ರ ಅದ್ರಾಗ ಮಳೆಗಾಲದಾಗ ಬಂದು ನೀರು ತುಂಬ್ತಾವ. ಮುಂದೆ ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮಳೆ ಕಮ್ಮಿ ಇರ್ತದ, ಆ ಟೈಮಿಗೆ ಅವೇ ನೀರು ತಗೊಂಡು ನೀರು ಹೊಡಿಬೋದು, ಎಣ್ಣೆ ಹೊಡಿಬೋದು ಹೊಲಗಳಿಗೆ. ಅಚಾನಕ್ ಬಂದ ವೇಳೆ ನಾವು ಅದು ಅವ್ರಿಗೆ ಮಾಡ್ಕೊಡ್ಲಿಲ್ಲ ಅಂದ್ರ ಅವರು ಬೇರೆ ಕಡೆದು ಎತ್ತಿನ ಗಾಡಿಯಲ್ಲಿ ಬ್ಯಾರಲ್ ತುಂಬ್ಕೊಂಡು ಹೋಗೋದಾಗಲಿ, ಈಗ ಟ್ಯಾಂಕರ್ ಇದಕ್ಕೆ ನಿಂದಿರಿಸಿ ನೀರು ತಗೊಂಡೋದ ಹೊಡೆಯೋದಾಗಲಿ, ಅದೆಲ್ಲ ಸಮಸ್ಯೆ ಇರ್ತಾವ. ಇವಾಗ ಸ್ವಲ್ಪ ಒಂದು 50-60% ಮಾಡ್ಕೊಂಡಿದ್ದಾರೆ ಅವರು. ಆ ತರ ಯಾರು ಮಾಡ್ಕೊಳ್ತಾರ ಅವ್ರಿಗೆಲ್ಲಾನು ಸ್ಪೆಷಲಿ ಸ್ವಲ್ಪ ಅಂದವ್ರಿಗೆ ಜಾಸ್ತಿ ಮೂವ್ಮೆಂಟ್ ಮಾಡಿಸ್ತೀವಿ. ಸರ್, ಈಗ ತಾವು ಅಧ್ಯಕ್ಷರಾಗೋದಕ್ಕೆ ಮುಂಚೆ ತಮ್ಮ ಗ್ರಾಮೀಣ ಭಾಗದಲ್ಲಿ ಸೇವೆ ಅಂತ ಅನ್ನೋದು ಹೇಗಿತ್ತು? ಏನ್ ವಿಚಾರವಾಗಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧೆ ಮಾಡೋಕ್ ತಾವು ಮುಂದಾಗಿದ್ರಿ, ಹೇಗೆ ಅಂತ? ಏನಿಲ್ಲ ಸರ್, ಮೊದಲೇನಿತ್ತು ಸ್ವಲ್ಪ ಕಲ್ಯಾಣದವ್ರು ಆತಿರು, ಬಟ್ ಅವ್ರ ವ್ಯಕ್ತಿತ್ವ ಮೇಲೆ ಅವ್ರಿಗೆಲ್ಲ ಆಸ್ತಿರ್ತಿರು, ಅವ್ರು ಒಳ್ಳೆಯವ್ರು ಇರ್ತಿರು. ಬಟ್ ಅವ್ರಿಗೆ ಕಲ್ಯಾಣ ಕಾಲಾಗ ಇವೆಲ್ಲ ಈಗ ರೂಲ್ಸ್ ಜಾಸ್ತಿ ಬಂದವ. ಈಗ ಪಂಚಾಯತ್ ರಾಜ್ಯದಾಗ ಅವಾಗೆಲ್ಲ ಏನಿದ್ದಿಲ್ಲ, ಬರ್ದ್ರ ಸಾಕು, ಪೆನ್ಲಿಂದ ಬರ್ದ್ರ ಸಾಕು, ಒಂದು ಕಾಪಿದಾಗ ಬುಕ್ನಾಗ MP ಬುಕ್ ಅಂತದಲ್ಲಿ ಯಾವ ತರ ಏನೇ ಇದ್ರು ಬಿ ಬರ್ದು ಕೊಟ್ರೆ ಆಗ್ತಿದ್ದಿಲ್ಲ. ಬಟ್ ಈಗೆಲ್ಲ ಆನ್ಲೈನ್ ಆಗಿದೆ ಸರ್. ಆನ್ಲೈನ್ ಆದ್ಮೇಲೆ ಈಗ ಸ್ವಲ್ಪ ಜಾಸ್ತಿ ಕಲ್ತವ್ರು ಬಂದ್ರೆ ಯೂಸ್ ಆಗ್ತಾರ. ಹಳ್ಳಿಗೆ ಯೂಸ್ ಆಗಲಿ, ನಮ್ಮ ಗ್ರಾಮಕ್ಕೆ ಯೂಸ್ ಆಗಲಿ, ಒಂದು ವಾರ್ಡಿಗೆ ಯೂಸ್ ಆಗಲಿ, ಜನಕ್ಕೆ ಯೂಸ್ ಆಗ್ತಾರ. ಬಟ್ ಕಲ್ಯಾಣದಲ್ಲಿ ಅಷ್ಟು ಮಂದಿ ಬಂದ್ರ ಅದ್ರ ಅವ್ರ ಅಧ್ಯಕ್ಷರೇ ಆಗಲಿ, ಸದಸ್ಯರೇ ಆಗಲಿ, ಕಲ್ಯಾಣದವ್ರು ಬಂದ್ರೆ ಯೂಸ್ ಆಗಲ್ಲ ಸರ್ ಏನೋ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇರೋಲ್ಲ. ಈಗ ಅವ್ರಿಗೆ ಅವ್ರು ಇರೋದ ಪೀರಿಯಡ್ 5 ವರ್ಷ, ಅದ್ರಾಗ ಅವ್ರು ಕರ್ಸ್ಕೊತ ತಿರ್ಗಾಡ್ದಾಗಲ್ಲ, ಅವ್ರಿಗೆ ಬೇರೆ ಕೆಲಸ ಇರ್ತಾವ. 24x7 ಇದೇ ಕೆಲಸ ಮಾಡಾಗಲ್ಲ ಅವ್ರ ಕೈಲಿ. ಅದ ಕಾಲಾಗಿ ಅವ್ರಿಗೆ ಯಾರು ಅವ್ರಿಗೆ ಟೀಚ್ ಮಾಡೋದಾಗಲಿ ಅಥವಾ ಅವ್ರಿಗೆ ಏನೊಂದು ಈ ಪಂಚಾಯತ್ ರಾಜ್ ಇಲಾಖೆ ಈ ತರದಂತ ಹೇಳೋದು ಯಾವುದೇ ಒಂದು ಕಾರ್ಯಕ್ರಮ ಇಟ್ಕೊಂಡಿರಲ್ಲ. ಅಂದ್ರೆ ಆ ಸಮಯದಲ್ಲೂ ಕೂಡ ತಾವು ಪಂಚಾಯತಿ ಬಗ್ಗೆ, ಈಗ ಹಳ್ಳಿಯ ಒಂದು ವಾಸ್ತು ಬಗ್ಗೆ ಹೇಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ಜನರ ಜೊತೆಗೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಅವ್ರಿಗೆ ಸೇವೆ ಒದಗಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಮಾಡಿದ್ರಿ ಅಂತ ಅನ್ನೋದು. ನಮ್ಮ ಹತ್ರ ಸರ್ ಇನ್ನೊಂದು, ನಾವು ಇದ್ದಂತ ವಾರ್ಡ್ ಮೊದಲ ನಾವು ಈ ಚುನಾವಣೆ ಗೆದ್ದಿಕ್ಕಿಂತ ಬದಲ ನಾವು ನಿರ್ಧಾರಕ್ಕಿಂತ ಬೆಲ್ಲ ಬೇರೆ ಸದಸ್ಯರಿದ್ರು, ಟೋಟಲಿ ಕೆಲ್ಲಾದ್ರು ಇದ್ರು. ಅವ್ರಿಗೆ ಏನ್ ಕೇಳಿದ್ರು ಅಲ್ಲಿ ಹೋಗಿ ಕೇಳ್ತಿರೇನೋ ನಂಗೆ ಗೊತ್ತೇ ಇಲ್ಲ, ಅಲ್ಲಿ ಹೋಗಿ ಕೇಳ್ತಿರೇನೋ ಆಫೀಸ್ ನಮ್ಗೆ ಗೊತ್ತೇ ಇಲ್ಲ. ಇಲ್ಲಿ ಬಂದಾಗ PDO ಅವರು 2-3 ಪಂಚಾಯತಿ ಇರ್ತೀವಿ, ನಾವು ಬಂದ್ರೆ ಅವ್ರು ಇರ್ತಿಲ್ಲ, ಅವ್ರು ಬಂದ್ರೆ ನಾವು ಇರ್ತಿಲ್ಲ. ಅವ್ರು ಬರ್ತಿದ್ರು, ಬಟ್ ಬಂದಿ ನಮ್ಗೆ ಗೊತ್ತಾಗ್ತದೆ, ನಾವು ಬರ್ತೀವಿ. ಈಗ ನಾವು ಎಲ್ಲ ಕೆಲಸ ಬಿಟ್ಟು ಅದೇ ಕೆಲಸ ಮಾಡ್ಕೊಂತ ಆಗಲ್ಲ. ಯಾವಾಗಲೇ ಬಂದು ಏನಕ್ಕೆ ಒಂದು ಕೇಳ್ಬೇಕು ಅನ್ಕೊಂಡ್ರೆ ಅವ್ರು ಸಿಗ್ತಿದಿಲ್ಲ. ಬಟ್ ನಮ್ಗೇನು ಕಲ್ತವ್ರು ಇದ್ರಂದ್ರೆ ಸದಸ್ಯರಿಗೆ PDO ಅವ್ರಿಗೆ ಕನ್ಸಲ್ಟ್ ಇರ್ತದೆ ಕಂಟಿನ್ಯೂ.
ಸ್ವಲ್ಪ ಅವ್ರು ಕೇಳ್ಕೊ ನಾವು ಬಂದು ದನಿ ತೆಗೆದ ಮೇಲೆ ನಮ್ಮ ವಾರ್ಡ್ಗಳ ಮುಖಾಂತರ ಮೆಂಬರ್ಗಳು ದನಿ ಇರ್ತಾರ ಅದು ಸ್ವಲ್ಪ ಯೂಸ್ ಆಗ್ತದ. ಓಕೆ ಸರ್, ಈಗ ಪಂಚಾಯತಿ ಅಂದ ತಕ್ಷಣ ಸಾಕಷ್ಟು ಪ್ರಶ್ನೆಗಳ ಕೇಳೋದಷ್ಟೇ ಮಾತ್ರ ಪಂಚಾಯತಿಗಳಿಗೆ ಪಂಚಾಯತಿಯಿಂದ ಆಗ್ತಕ್ಕಂತ ಒಂದು ಅಭಿವೃದ್ಧಿ ಕಾರ್ಯ ಸೇವೆ ಅಂತಂದ್ರೆ ಹೇಗೆಲ್ಲ ಇರುತ್ತೆ ನಿಮ್ ಪ್ರಕಾರ? ಸರ್ ಇನ್ನೊಂದು ಅಭಿವೃದ್ಧಿ ಅದ ಸರ್, ನಮ್ಮಲ್ಲೇನು ಸ್ವಲ್ಪ ಜನಕ್ಕೆ ಬಿ ಇದು ಬರ್ಬೇಕು, ಅವೇರ್ನೆಸ್ ಏನಂತ ಜಾಗೃತಿ ಮೂಡಬೇಕು ಅವ್ರಿಗೆ. ಏನಂತ ನಾವು ಸ್ವಲ್ಪ ಸಹಾಯಧನ ಪಡ್ಕೋತೇವೆ, ಏನೋ ಒಂದು ಕೆಲಸ ತಗೋತೇವೆ ಪಂಚಾಯತ್ ರಾಜ್ ಇಲಾಖೆಯಿಂದ, ಗ್ರಾಮ ಪಂಚಾಯತ್ ಹೋಗಿ ಒಂದು SBM ಟಾಯ್ಲೆಟ್ ಮಾಡ್ಕೋತೇವೆ. ಅವ್ರ ಎಷ್ಟಪ್ಪ 12,000 ಕೊಡ್ತಾರೆ ಸರ್ ಈಗ ಜನರಲ್ 12,000 ಕೊಡ್ತಾರೆ. 12,000ದಾಗ ಒಂದು ಟ್ರ್ಯಾಕ್ಟರ್ ಉಸುಕ್ ಬಿ ಬರಲ್ಲ ಈಗಿನ ಈ ಪರಿಸ್ಥಿತಿ, ಈಗಿನ 2025 ಪರಿಸ್ಥಿತಿದಾಗ ಒಂದ್ ಟ್ರ್ಯಾಕ್ಟರ್ ಉಸುಕ್ ಬಿ ಬರಲ್ಲ ಅಂದ್ಮೇಲೆ ಅವ್ರು ಕಟ್ಕೊಳ್ಳೋದು ಬಿಡಿ ಮಾಡೋದು. ಅಥವಾ ರೆಡಿಮೇಡ್ ಎಲ್ಲಿದೋ ತಂದು ಸುಮ್ಮ ನಾವು ಏನೋ ನಮ್ಮ ರೇಷನ್ ಕಾರ್ಡ್ ಕಟ್ ಆಗೋದು ಯಾವ್ದೋ ಒಂದು ಸುಳ್ಳು ಮಾತು ಕೇಳಿ ಸುಮ್ಮನೆ ರೆಡಿಮೇಡ್ ಮಾಡಿ ಕುಂತಾರದಿಲ್ಲ ಅವ್ರು. ಅದಕ್ಕೆ ಸರಿಯಾಗಿ ಕಟ್ಕೊಂಡು ಸರಿಯಾಗಿ ಯೂಸ್ ಮಾಡಿದಾರ ಸ್ವಲ್ಪ ಅವೇರ್ನೆಸ್ ಹುಟ್ಟಬೇಕು ಜನಕ್ಕ. ಈಗ ಸ್ವಲ್ಪ 2025 ಏನೋ 20 ರಾಮ ಬಂದ್ಮೇಲೆ ಸ್ವಲ್ಪ ಅವೇರ್ನೆಸ್ ಬಂದದ ಜನಕ್ಕ. ನಾವು ಟಮ್ ಇಲ್ಲಿ ಅಲೌಸ್ ಮಾಡ್ಸೋದಾಲಿ ಅದೆಲ್ಲ ಮಾಡಿಸಿ ಹಿಡಿದೇವ್ರಿ. ನಿಮ್ ಮನೆಯಲ್ಲಿ ಕಟ್ಕೋರಿ, ಮನೆಯಾಗ ಇರಿ, ಅದಕ್ಕೆ ಏನೇನು ಬೇಕಾದ ಸಹಾಯಧನ ಅಲ್ಲಿ ನಿಮ್ ರೇಷನ್ ಕಾರ್ಡ್ ಮೇಲೆ ಏನದ ಅವೆಲ್ಲ ತಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಮ್ಗ ನಾವು ಸರ್ಕಾರದಿಂದ ಏನ್ ಬರೋದು ಸಹಾಯಧನ ನಿಮ್ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರ್ತದೆ, ಮಾಡಿಸ್ಕೊಡ್ತೀವಿ ಅಂತ ಹೇಳಿದೆ ಸರ್. ಸರ್, ಈಗ ತಾವು ಒಂದು ಅಧ್ಯಕ್ಷರಾದ್ಮೇಲೆ ತಮ್ಮ ಒಂದು ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ತಮ್ಮ ಸಾಧಕ ಬಾಧಕಗಳು ಅಂತಂದ್ರೆ ಏನು ಹೆಮ್ಮೆಯ ವಿಚಾರದಲ್ಲಿ ತಾವೇನು ಹಂಚ್ಕೊಳ್ಬಹುದು? ಸರ್ ನಮ್ಮಲ್ಲಿ ಹೆಮ್ಮೆ ವಿಚಾರ ನಾವು ಸರ್ ನಮ್ಮಲ್ಲಿ ನನ್ನ ಬಗ್ಗೆ 75% ಸರ್ ನಮ್ಮ ಬಗ್ಗೆ ನಾವು ಕೃಷಿಕರ ಬಗ್ಗೆ ರೈತರ ಬಗ್ಗೆ ಕೆಲಸ ಮಾಡ್ತೇವೆ ಜಾಸ್ತಿ. ಯಾಕಂದ್ರೆ ಅವ್ರ ಬಗ್ಗೆ ಬಹಳ ಮಂದಿ ನಿಗಾ ವಹಿಸಲ್ಲ. ಬಟ್ ನಾವು ಮೊದಲು ಹಿಡಿದ್ರೆ ನಮ್ದು ಎಲ್ಲ ದೊಡ್ಡ ಕುಂತ ರೈತರ ಇದ್ದಿಕಾಲಾಗ ಸ್ವಲ್ಪ ರೈತರಿಗೆ ಹೆಲ್ಪ್ ಆಗೋ ವಿಷಯ ಬಹಳ ನಮ್ದು. ಸಣ್ಣ ಪುಟ್ಟ ಯಾವುದೇ ಒಂದು ಅರಣ್ಯ ಹಾಕೊಳ್ಳೋದಾಗಲ್ಲ ಅವ್ರಿಗೆ. ಯಾಕಂದ್ರೆ ಗರೀಬರು ಇರ್ತಾರ, ಅಕ್ಕಿ ಪರಿಸ್ಥಿತಿ ಗಂಭೀರ ಇರುತ್ತೆ. ಆಗಿನ ಉದ್ಯೋಗ ಬದುಕು ನಿರ್ಮಾಣ ಮಾಡ್ಕೊಡ್ತೇವ್ರಿ. ಎದಕ್ಕ ನಿಮ್ದು ಹೊಂದಾರ ಮಾಡಿ ತೊಳೆದು ಹೋಗ್ಬೇಡದು ಮಳಿ ಬಂದಿರಿ ಅದೆಲ್ಲ ಮಾಡಿ ಸ್ವಲ್ಪ ಕಲ್ಲು ಕಟ್ಕೊಂಡ್ರೆ ಸ್ವಲ್ಪ ನೀರಿನ ಮಣ್ಣಿನ ಇದು ಉಳಿತದ, ಬೆಳೀತದ, ಹೊಲಗಳು ಬೆಳೀತದ, ಅವ್ರಿಗೆ ಮಾಡ್ಕೊಟ್ಟಿದ್ದೆವು. ಕೃಷಿ ಹೊಂಡ ಅಲ್ಲಿ ನೀರ್ ಏನ್ ಎಣ್ಣೆ ಉಡ್ಲಿಕ್ಕತ್ತ ಈ ತರ ಬಳಸಕ್ ಅವ್ರಿಗೆ ಆ ತರ ಮಾಡ್ಕೊಟ್ಟಿದ್ದೇವ್ರಿ. ಸರಿ, ಎನ್ಆರ್ಜಿಯಲ್ಲಿ ಎಷ್ಟು ಅಧಿಕವಾಗಿ ಮತ್ತನ್ನ ಬಳಸ್ಕೊಂಡ್ಬಿಟ್ಟು ತಾವು ಕೆಲಸಗಳನ್ನ ಮಾಡಕ್ ಇದಾಯ್ತು? ಎಷ್ಟು ಬಜೆಟ್ ನ ತಾವು ಬಳಸ್ಕೊಂಡಿದ್ರಿ? 1 ಕೋಟಿ ತರ ಬಳಸ್ಕೊಂಡಿ ಸರ್. ನಮಗೆ 1,40,00,000 ತರ ಇರ್ತದೆ ಸರ್ ಟೋಟಲಿ. ಏನು ಫಾರೆಸ್ಟ್ ಮತ್ತೆ ರೇಷ್ಮೆ ಇಲಾಖೆ ಇವೆಲ್ಲ ಇಲಾಖೆ ಕಲಿಸಿ 1,40,00,000 ರೂಪಾಯಿ ನಾವು ಬಜೆಟ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ನಮ್ಗೊಂದು ಗೈಡ್ಲೈನ್ ಅಂತ ಬರುತ್ತೆ 1,40,00,000 ಅಂತ. ನಾವು 1 ಕೋಟಿ ರೂಪಾಯಿ ನಾವು ಪಂಚಾಯತ್ ಮುಖಾಂತರ ಮಾಡಿರ್ತೇವೆ ಸರ್ ಎಲ್ಲ ಕೆಲಸ. ಈ 1 ಕೋಟಿ ಬಜೆಟ್ ಒಳಗಡೆ ಏನೇನೆಲ್ಲ ಕೆಲಸಗಳನ್ನ ಮಾಡಕ್ ಸಹಕಾರಿ ಆಯ್ತು, ಅದ್ರ ಒಳಗಡೆ ಕೆಲವೊಂದಿಷ್ಟು ಅಡಚಣೆಗಳು ಕೂಡ ಇದ್ರಾಗಿರುತ್ತಲ್ಲ, ಹೇಗೆಲ್ಲ ಅಂತ? ಸರ್ ನಾವು ಈಗ ದನದ ಕೊಟ್ಟಿಗೆ ಏನ್ ಮಾಡ್ಕೊಡ್ತೇವೆ ಸರ್. ಯಾಕಂದ್ರೆ ದನಗಳು ಇರ್ತಾವ, ಬಟ್ ಅವ್ರಿಗೆ ಮೇವು ಹಾಕಕ್ಕ ದವಣಿ ಇರಲ್ಲ, ದವಣಿಗಳು ಇರಲ್ಲ, ಮತ್ತ ಮ್ಯಾಲ ಪತ್ರ ಇರಲಿಲ್ಲ ಅವ್ರಿಗೆಲ್ಲ. ಅದಕ್ಕೆ ಪತ್ರ ಶೆಡ್ ಹೊಡ್ಕೊಳ್ಳೋದಾಲಿ, ದವಣಿ ಮಾಡ್ಕೊಳ್ಳೋದಾಲಿ ದನ ಕೊಡಿ ಮಾಡ್ಕೊಟ್ಟಿದ್ದೇವೆ ರೈತರಿಗೆ. ಅದು ಮೇನ್. ಮತ್ತಂದ್ರೆ ಯಾರು ಕುರಿಗಳು ಈಗ ಹಂಗ ಈ ಕುರಿ ಹೆಚ್ಚು ಸಾಕಾಣಿಕೆ ಮಾಡತ್ತಿರ್ತಾರ ಬಹಳ ಅಂತವ್ರ ಕುರಿ ಶೆಡ್ ಮಾಡ್ಕೊಟ್ಟಿದ್ದೇವೆ ಅವರಿಗೆಲ್ಲ. ಅವರೆಲ್ಲ ಕುರಿ ಶೆಡ್ ಮಾಡ್ಕೊಂಡು ಕೂತಾರ, ಅದು ಯೂಸ್ ಅದ ಸರ್ ಅವರಿಗೆ. ಸರ್, ಈ ಒಂದು ನರೇಗಾದಲ್ಲಿ ಕೆಲವೊಂದಿಷ್ಟು ಗ್ರಂಥಾಲಯಕ್ಕೆ ಮತ್ತೆ ಶಾಲೆಗಳ ವ್ಯವಸ್ಥೆ ಕೂಡ ಏನಾದ್ರು ಪ್ರೋತ್ಸಾಹ ಕೊಟ್ಟಿದ್ರಾ? ಹೇಗೆ ಕೊಟ್ಟಿದೆ ಸರ್? ಯಾವ ರೀತಿ ಎಲ್ಲ ಇದು ಮಾಡಿದ್ರಿ? ನಮ್ಮಲ್ಲಿ ಉರ್ದು ಶಾಲೆ ಊಟ ಕಂಪೌಂಡ್ ಇದಿಲ್ಲ ಸರ್ ಟೋಟಲಿ. ಅದು ರೂಮ್ ನನ್ ಸೀದಾ ಇರೋದೇ 2 ರೂಮ್ ಉರ್ದು ಶಾಲೆ. ನಮ್ಮ ಊರ ಹತ್ರ ಉರ್ದು ಶಾಲೆ ಅಂತ ಇದೆ, 2 ರೂಮ್ ಇರೋದು ಶಾಲೆಯಲ್ಲಿ. ಅಲ್ಲಿ ಯಾಕಂದ್ರೆ ಹುಡುಗ ಸ್ಟ್ರೆಂತ್ 27 ಅವ, ಅದಕ್ಕಾಗಿ ಎಕ್ಸ್ಟ್ರಾ ಕೋಣೆ ಕೊಡೋದು ಬರಲ್ಲ. ಇಷ್ಟು ಸ್ಟ್ರೆಂತ್ ಇದ್ರೆ ಇಷ್ಟು ಕೋಣೆ ಕೊಡ್ಬೇಕಂತ ರೂಲ್ಸ್ ಅದು ಗೌರ್ಮೆಂಟ್ ಗೈಡ್ಲೈನ್ ಬಂದತ್ತ ಈಗ. ಅದಕ್ಕೆ ಇದ್ದಾರಿಗೆ ಅವ್ರು ಏನಂದ್ರು, ಅದು ಒಟ್ಟ ಹುಡುಗರು ಸೀದಾ ಹೊರಗೆ ಬಂದ್ರೆ ಗಾಡಿಗಳೇ ಮೇನ್ ರೋಡ್ ಇದೆ ಗುಲ್ಬರ್ಗ ಹೋದ ನಮ್ದು. ಅದಕ್ಕೆ ರೋಡಿಗೆ ಬಂದ ಹುಡುಗರು ಸಣ್ಣ ಇರ್ತಾರ, ಗಾಡಿಗಳು ಹೇಗಿದ್ದು ಅಂತ ಅಂದಿಕಾಲಾಗೆ ಮತ್ತೆ ಕಂಪೌಂಡ್ ಮಾಡಿ ಫುಲ್ ಟೋಟಲ್ ಮಾಡ್ಕೊಟ್ಟಿದೆ ಸರ್ ಅವ್ರಿಗೆ. ಕಂಪೌಂಡ್ ಮಾಡಿ ಗೇಟ್ ಕುಂದಿಸಿ ರೆಡಿ ಮಾಡ್ಕೊಟ್ಟಿದ್ದೇವೆ. ಸರ್, ಈಗ ಇನ್ನೊಂದು ಗ್ರಂಥಾಲಯದ ಒಂದು ವ್ಯವಸ್ಥೆ ಯಾವ ರೀತಿ ಬದಲಾವಣೆ ತಾವು ತಂದಿದ್ರಿ? ಸೊ ನೋಡ್ತಾ ಇದ್ರೆ ಡಿಜಿಟಲ್ ಗ್ರಂಥಾಲಯ ಕೂಡ ಇಲ್ಲಿದೆ. ಸೊ ಏನ್ ಹೇಳ್ತೀರಿ ಗ್ರಂಥಾಲಯದ ಬಗ್ಗೆ? ಬಳಕೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ. ಸರ್ ಗ್ರಂಥಾಲಯ ಬಗ್ಗೆ ಅಂದ್ರೆ ನಮ್ಮಲ್ಲಿ ಈಗ ಕರೆಂಟ್ ಇದ್ದಿಲ್ಲ ಸರ್ ಅದಕ್ಕೆ ಗ್ರಂಥಾಲಯ. ಈ ನಮ್ಮ ಪಂಚಾಯತ್ ಕರೆಂಟ್ ಕೊಡ್ತಾ ಇದ್ದೇವೆ ಅವಾಗ. ಅದಕ್ಕೆ ಅದು ಕರೆಂಟ್ ಅಂದ್ರೆ ಏನೋ ಸುಮ್ಮ ಒಂದು ವೈರ್ ಹಾಕಿ ತಗೊಂಡ್ ಹೋಗ್ತಿರು. ನಾವೆಲ್ಲ ಫಿಟ್ಟಿಂಗ್ ಮಾಡಿಸಿ, POP ಮಾಡಿಸಿ, ಲಪ ಮಾಡಿಸಿ, ತೆಳಗ್ ಮ್ಯಾಟ್ ಹಾಕಿ ಎಲ್ಲ ಕಡೆ ಸಿಸ್ಟಮ್ ಟೇಬಲ್ ಮಾಡಿಸಿದ್ದೇವೆ. ಅದಕ್ಕೆಲ್ಲ ಸಿಸ್ಟಮ್ ಟೇಬಲ್ ಮಾಡಿ ಸಿಸ್ಟಮ್ ಆನ್ ಮಾಡಿಸಿದ್ದೇವೆ. ಅದಕ್ಕೆ ಇದಕ್ಕೆ ಅವೇರ್ನೆಸ್ ಜನಕ್ಕೆ ಏನೋ ಸ್ವಲ್ಪ ಅವೇರ್ನೆಸ್ ಬಂದಿಲ್ಲ. ಡೈಲಿ 1 ತಾಸು 2 ತಾಸು ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬುಕ್ಸ್ಗಳು ಕೊಟ್ಟಿದ್ದೇವೆ. ಈಗೆಲ್ಲ ಒಂದು 50-60 ರೂಪಾಯಿ ಬುಕ್ಸ್ ತರಿಸ್ಕೊಟ್ಟಿದ್ದೇವೆ. ಈಗೆಲ್ಲ ಸ್ವಲ್ಪ ಜನ ಒಂದು ಓದ್ಬೇಕಂತ ನಮ್ಗ ಸ್ವಲ್ಪ ಆಸೆ ಇದೆ, ಅದು ಯೂಸ್ ಮಾಡ್ಕೋಬೇಕಂತ. ಸರಿಗ ತಾವು ಅವೇರ್ನೆಸ್ ಅಂತಕ್ಕಂಥ ಒಂದು ಮಾತು ಹೇಳಿ. ಹಳ್ಳಿ ಜನರಿಗೆ ಇತ್ತೀಚೆಗೆ ಬಹಳ ಅಪ್ಡೇಟ್ ಆಗ್ತಾ ಇದಾರೆ ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ. ಸೊ ಅಪ್ಡೇಟ್ ಆಗ್ತಕ್ಕಂಥ ಒಂದು ಇದರಲ್ಲಿ ಒಂದು ಸಂಸ್ಕೃತಿ
ಜೊತೆಗೆ ಸೌಲಭ್ಯಗಳನ್ನ ಪಡೆಯುವಲ್ಲಿ ಯಾವ ರೀತಿ ಅವೇರ್ನೆಸ್ ಆಗ್ಬೇಕಾಗಿದೆ? ಅವೇರ್ನೆಸ್ ಅಂದ್ರೆ ಸರ್ ಈಗ ಏನಾಗಿದೆ ಸರ್, SLC ಮುಗಿಸ್ ಕೂತಿರ್ತಾರ, ನಾವೇನೋ ಆರ್ಮಿ ಆಗ್ಬೇಕು ಅದಾಗಬೇಕು ಒಂದು ಎಕ್ಸಾಮ್ ಬರೀಬೇಕು ಅಂತ ವಿಚಾರ ಇರ್ತದ ಅದೆಲ್ಲ. ಈಗ ಬೇರೆ ಯಾವ್ದೇ ಒಂದು ವಿಚಾರ ಆಗಲಿ, PUC ಮುಗಿದಿರ್ತಾರ, ಒಂದು ಯಾವ್ದೋ ಒಂದು SDA ಪೋಸ್ಟ್ ತಗೋಬೇಕಂತ ಇದ್ದಿರ್ತದ. ಅದಕ್ಕೆ ಗ್ರಂಥಾಲಯ ಬಂದ್ರ ಆನ್ಲೈನ್ ಇರ್ತದೆ ಸರ್, ಈಗ ಡಿಜಿಟಲ್, ಈಗ ಕಂಪ್ಯೂಟರ್ ಸಿಸ್ಟಮ್ ಇರ್ತದ. ಆನ್ಲೈನ್ದಾಗ ಯಾವ ಬುಕ್ಸ್ ಓದು ಅವ್ರು ಡೌನ್ಲೋಡ್ ಮಾಡಿ ಓದ್ಬೋದು. ಅದೇ ಹುಡುಗರು ಹೇಳ್ತೇವೆ ನಾವು, ಬರ್ರಿ ಕಂಪ್ಯೂಟರ್ ಗ್ರಂಥಾಲಯಕ್ಕೆ ಬರ್ರಿ, ಕಂಪ್ಯೂಟರ್ ತೋರಿ, ನೀವು ಅಲ್ಲಿ ಹೋಗಿ 500 1 ಸಾವಿರ ಬುಕ್ ತರಬೇಡ್ರಿ, ಕಂಪ್ಯೂಟರ್ ಅಂತ ನಿಮ್ಗೆ ಎಷ್ಟು ಬೇಕು ಅಷ್ಟು ಓದ್ರಿ, ಆಮೇಲೆ ಅದು ಸೇವ್ ಮಾಡಿ ಟೋರಿ ಮತ್ತೆ ಮರುದಿನ ನೀವು ಟೈಪ್ ಬಂದು ಓದ್ರಿ ಡೈಲಿ ಒಂದ್ ತಾಸ. ಅದ್ರದ್ದು ಯೂಸ್ ಬಿ ಆಗ್ತದ. ಇವ್ರು ಒಂದು ಪುಸ್ತಕದ ಒಂದು ಗ್ರಂಥಾಲಯದ ಉಪಯೋಗ ಪಡ್ಕೊಳ್ಬೇಕು ಅಂತ ತಾವ್ ಹೇಳತ್ರಿ ಸರ್. ಈಗ ತಾವ್ ಹೇಳಿದ್ರಿ SLC ನಂತರ ಇವತ್ತು ಆರ್ಮಿ ಸೇರ್ಬೇಕು ಅನ್ನೋದು ಬೈಕಿಯಲ್ಲಿ ಜಾಸ್ತಿ ಇದೆ ಅಂತ ತಾವ್ ಹೇಳಿದ್ರಿ. ಈಗಾಗಲೇ ಏನಾದ್ರು ಈಗ ಆರ್ಮಿಗೆ ಸೇರ್ಪಡೆ ಆಗಿದ್ದಾರೆ ಸರ್. ಈ ವರ್ಷ ನಾವು ಬಂದ್ಮೇಲೆ ಈ ವರ್ಷ ನಮ್ಮಲ್ಲಿ 4 ಜನ ಆಗಿದೆ ಸರ್. 4 ಜನ ಹುಡುಗರು ಆಲ್ರೆಡಿ ಟ್ರೈನಿಂಗ್ ಹೋಗಿದ್ದಾರೆ. ಈಗ ಮತ್ತೆ ಒಂದು ಏನೋ 20-30 ಹುಡುಗರು ಡೈಲಿ ವಾಕಿಂಗ್, ರನ್ನಿಂಗ್ ಆಗಲಿ, ಎಕ್ಸರ್ಸೈಸ್ ಮಾಡೋದಲ್ಲ, ಅದಕ್ಕೆ ಏನೇನು ಪ್ರಿಪರೇಷನ್ ಮಾಡ್ಕೋಬೇಕಾದ್ರೆ ಬಿಜಾಪುರಕ್ಕೆ ಆಗಲಿ, ಇಲ್ಲಿ ಬಿದಾರ್ಗ ಎಲ್ಲ ಟ್ರೈನಿಂಗ್ ಸೆಂಟರ್ ಇವೆ, ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ಸರ್. ಅಂತ ಯುವಕರಿಗೆ ತಮ್ಮ ಪಂಚಾಯತಿ ಕಡೆಯಿಂದ ಏನಾದ್ರು ಪ್ರೋತ್ಸಾಹಗಳನ್ನ ಮಾಡತಕ್ಕಂತ ಪ್ರಯತ್ನದಲ್ಲಿ ಇದೀರಾ ಅಥವಾ ಹೇಗೆ? ಇಲ್ಲ, ನಮ್ಮ ವೈಯಕ್ತಿಕ ವಿಚಾರದಲ್ಲಿ ಬಂದ್ರು ಕೂಡ ಏನ್ ಹೇಳ್ತೀರಾ? ಈಗ ಇನ್ನೊಂದೇನ ಸರ್, ನಮ್ದು ನಮ್ಮ ಶಾಸಕರು MLA ಅವರು BR ಪಾಟೀಲ್ ಅವರು ತಮ್ಮ ಸ್ಕೂಲಲ್ಲಿ ಯಾರು ಆರ್ಮಿ ಇಷ್ಟ ಅದಾವ್ರಿ, ಯಾರು ಆರ್ಮಿ ಸೆಲೆಕ್ಷನ್ ಆಗ್ಬೇಕಂತ ಅನ್ಕೊಂಡಿರ್ತಾರ ಅಂತವ್ರಿಗೆಲ್ಲ ಅವ್ರು ಬ್ಯಾಚ್ ಮಾಡಿಬಿಟ್ರು ಸರ್. ಅವ್ರ ಮುಂಜಾನೆ ಅರ್ಲಿ ಮಾರ್ನಿಂಗ್ 6 ಗಂಟೆಲಿ 9 ಗಂಟೆ ತರ ಅವರು ಈ ಏನ್ ಆರ್ಮಿ ಸೆಲೆಕ್ಷನ್ ಮಾಡಕ್ ಏನ್ ಕೋಚರ್ ಇರ್ತಾರಲ್ಲ ಅಂತ ಕೋಚರ್ ತರ್ಸ್ಯಾರ ಅವ್ರ ಕಾಲೇಜ್ ಆಳಂಚ ಪೋಸ್ಟಲ್ ಶಾಲೆಗ. ಅಲ್ಲೇ ಇವ್ರಿಗೆಲ್ಲ ಅವೇರ್ನೆಸ್, ಅವ್ರಿಗೆಲ್ಲ ಹುಡುಗರು ಹೇಳ್ತೇವೆ, ನೀವು ಅಚಾನಕ್ ಆರ್ಮಿ ನಿಮ್ಗೆ ಖಾಯಸ್ ಸಿಕ್ಕಂದ್ರ ನಮ್ಮ MLA ಅವ್ರ ಕಡೆಯಿಂದ ನಿಮ್ಗೆ ಊಟ ಬಿ ಅದ, ಅಲ್ಲಿ ಮುಂಜಾನೆ ನಾಷ್ಟ ಬ್ರೇಕ್ಫಾಸ್ಟ್ ಕೊಡ್ತಾರ, ಮತ್ತೆ ಟ್ರೈನಿಂಗ್ ಕೊಡ್ತಾರ. ನೀವ್ ಏನೇನ್ ಪ್ರಿಪೇರ್ ಆಗ್ಬೇಕು ಆರ್ಮಿ ಆಗ್ಬೇಕಾದ್ರ ಆತರ ಎಲ್ಲ ಕೋರಿತ ಎಲ್ಲ ಹೇಳ್ತೇವೆ ನಾವು. ಚೋಳನಿಂದ ಸಾಕಷ್ಟು ಜನ ಆರ್ಮಿ ಅಂತ ಸಾಕ್ತಾ ಇದಾರೆ ಅಂತ ಹೇಳ್ತಾ ಇದ್ರಿ. ಈಗ BR ಪಾಟೀಲ್ ಅವ್ರ ಬಗ್ಗೆ ತಾವು ಮಾತಾಡಿದ್ರಿ, ಆರ್ಮಿ ವ್ಯವಸ್ಥೆಗೆ ಸರ್ಕಾರ ನೀಡ್ತಾ ಇದಾರೆ ಅಂತ ಹೇಳಿ. ಆದ್ರೆ BR ಪಾಟೀಲ್ ಅವ್ರ ಮೇಲೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಈಗ ಸಮರ್ಪಕವಾದಂತ ರಸ್ತೆಗಳಿಲ್ಲ ಅಂತ ಅನ್ನೋದು ಕೂಡ ಒಂದು ಚರ್ಚೆಗಳಿದೆ. ಸೊ ಹಾಗಾಗಿ ನಿಮ್ಮ ಒಂದು ಭಾಗದ ಪಂಚಾಯತಿ ಭಾಗದ ಒಂದು ವ್ಯಾಪ್ತಿಯಲ್ಲಿ ರಸ್ತೆಗಳ ಸುಧಾರಣೆ ಯಾವ ರೀತಿ ಇದೆ, ಏನೆಲ್ಲ ಮಾಡ್ಬೇಕಾಗಿದೆ ಸರ್? ನಮ್ಮಲ್ಲಿ ಅವರು ಎಷ್ಟು ಪೀರಿಯಡ್ ಇದ್ರು ಸರ್, ಅವ್ರು ಇದ್ದ ಪೀರಿಯಡ್ ರೋಡ್ ಆಗ್ಯಾವ. ಬೇರೆ MLA ಅವರು ಇನ್ನೊಬ್ರು ಮಾಜಿ MLA ಅವರು ಇದ್ರು, ಅವ್ರು ಯಾವ್ದೇ ಒಂದು ಒಂದು ಬುಟ್ಟೆಟ್ ಬಿ ಮಣ್ಣು ಹಾಕಿಲ್ಲ ನಮ್ಮಲ್ಲಿ. ಒಂದು ಬುಟ್ಟೆಟ್ ಕಾಂಕ್ರೀಟ್, ಒಂದು ಬುಟ್ಟೆಟ್ ಬಿ ಡಾಂಬರೀಕರಣ ಮಾಡಿಲ್ಲ ನಮ್ಮ ಹಳ್ಳಿ ಸುತ್ತಮುತ್ತ. ನಮ್ಗೆ ಏನ್ ಸೌಲಭ್ಯಗಳು ಸಿಕ್ಕಾವ ಅದು BR ಪಾಟೀಲ್ ಶಾಸಕರು ಇದ್ದಾಗ ಅಷ್ಟೇ ಸಿಕ್ಕಾವ. ಈಗ ನಾವು ಸಾರಿಗೆಗಿಂತ ಗೌರ್ಮೆಂಟ್ ನಮ್ಮ ಅಪ್ಪರು ಸಾರಿಗೆ ಇರ್ತಾರವ, ಏನು 100 ವರ್ಷದ ಹಿಂದಿನ ನಿಜಾಮರ ಕಾಲನ ಕಟ್ಟಿ ಸ್ಕೂಲ್ಗಳಿದ್ದು ಕಂಟಿನ್ಯೂ ಯೂಸ್ ಹೋಗ್ತಾ ಇದ್ದೆವು. ನಾವು ಮಳಿ ಬರ್ತಾರೆ ಎಲ್ಲ ಹುಡುಗರು ತೊಗೊಂಡ್ಗೆ ನಮ್ಮ ಮಾಸ್ಟರ್ ಏನ್ ಮಾಡ್ತಿರು, ಇಲ್ಲಪ್ಪ ಮಳಿ ಹೊಂಟದ ನೀರ್ ಕಡ್ಲಿ ಇರ್ತದ, ನೀವು ಮನೆಗೆ ಹೋಗ್ಬಿಡ್ರಿ, 1 ಕ್ಲಾಸ್ 2 ಕ್ಲಾಸ್ ಓದ್ತಿರು, ಮಳಿ ಬರ್ತಾ ಹಾಸ್ಟೆಲ್ ಬಿಡ್ತೀವಿ ನಾವು. ಅದು ಹಾಸ್ಟೆಲ್ ಹಳಿ ಇದ್ದೀವು, 4 ರೂಮ್ ಇದ್ದಲ್ಲಿ ಕಲಿತಿದ್ದೇವೆ ನಾವು. 1ನೇ ತರ ಕ್ಲಾಸ್, ಬಟ್ 4 ರೂಮ್ ಇದ್ದೇವೆ ನಮ್ಗೆ ಅವಾಗೆಲ್ಲ. ಈ ಎಂದು ಶಾಸಕರು ನಾವೆಲ್ಲ ಹೋಗಿ ಹೇಳಿದ್ಮೇಲೆ ನಮ್ಮ ಪ್ರೈಮರಿ ಶಾಲೆಗೆ ಹೈಸ್ಕೂಲ್ ಪ್ರೈವೇಟ್ ಇದ್ವಿ 2 ನಮ್ಮಲ್ಲಿ, ಗೌರ್ಮೆಂಟ್ ಹೈಸ್ಕೂಲ್ ಇದ್ದಿದ್ದಿಲ್ಲ. ಅದಕ್ಕಾಗಿ ಗೌರ್ಮೆಂಟ್ ಹೈಸ್ಕೂಲ್ ಸೆಕ್ಷನ್ ಮಾಡ್ಕೊಟ್ಟಾರ. ಈಗ ಮತ್ತ ಗೌರ್ಮೆಂಟ್ ಹೈಸ್ಕೂಲ್ 7 ರೂಮ್ ಮತ್ತ ಪ್ರೈಮರಿ 7 ರೂಮ್ ಸೆಕ್ಷನ್ ಮಾಡ್ತೀವಿ. ಈಗ 1 ಫ್ಲೋರ್ ಆಗಿ 2ನೇ ಫ್ಲೋರ್ ಬಿ ಚಂದ ಬಿತ್ತದ. ಇನ್ನೊಂದ್ 2 ತಿಂಗಳದಾಗ ಓಪನಿಂಗ್ ಆಗ್ತದ. ಓಪನಿಂಗ್ ಆದ್ಮೇಲೆ ಅದಕ್ಕೆ ಮತ್ತೆ ಅಲ್ಲೊಂದು ಅರಿವು ಕೇಂದ್ರ ಡಿಜಿಟಲ್ ಗ್ರಂಥಾಲಯ ಮಾಡೋದ. ಅದೆಲ್ಲ ಅದಕ್ಕೆ ಏನೇನು ಬೇಕಾದಂತ ಸಾಮಗ್ರಿಗಳೆಲ್ಲ ತರಿಸಿಟ್ಟಿದ್ದೀವಿ ನಾವು ಪಂಚಾಯತ್ ಕಡೆಯಿಂದ. ಅದು ಓಪನಿಂಗ್ ಆಗೋದಿನ ಇದು ಬಿ ಅರಿವು ಕೇಂದ್ರ ಬಿ ಓಪನಿಂಗ್ ಮಾಡ್ತೀವಿ ಅಲ್ಲಿ ಯಾವತ್ತು. ಸರ್, ನಿಮ್ಮ ಮಾಡಿಹಾಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದ್ರೆ ವೈದ್ಯಕೀಯ ಕ್ಷೇತ್ರದ ಒಂದು ಕುರಿತಂತೆ ಯಾವ ರೀತಿ ವ್ಯವಸ್ಥೆಗಳಿದೆ, ಇನ್ನು ಏನಾಗ್ಬೇಕಾಗಿದೆ ಸರ್? ನಮ್ಮ ವೈದ್ಯಕೀಯ ಕೇಂದ್ರ ಹಿಂಗ್ ಬಿದ್ದಿದೆ ಸರ್. ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಾಗ ವೈದ್ಯಕೀಯ ಕೇಂದ್ರ ಹಿಂಗ್ ಬಿದ್ದಿದೆ. ಯಾವ ತರ ಹಿಂಗ್ ಬಿದ್ದಿದೆ ಅಂದ್ರ ನಾವು ಸಾಕಷ್ಟು ಸಲ ಕಂಪ್ಲೇಂಟ್ ಮಾಡಿದೆವು, ಸಾಕಷ್ಟು ಸಲ ಡಿಸ್ಟ್ರಿಕ್ಟ್ ಆಫೀಸರ್ ಕಂಪ್ಲೇಂಟ್ ಮಾಡಿದೆವು. ಬಟ್ ನಾವು ಕಂಪ್ಲೇಂಟ್ ಮಾಡಿದ ಮೇಲೆ ಏನ್ ಡಾಕ್ಟರ್ ಇದ್ರು ಅವ್ರಿಗೆ ಸಸ್ಪೆಂಡ್ ಮಾಡೋದ ಅಷ್ಟೇ ಆಗ್ಯದ. ಬಟ್ ದವಾಖಾನೆದಾಗ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಸರ್. ನಮ್ಮಲ್ಲಿ ಇನ್ನು ಲೈಬ್ರರಿ ಟೆಕ್ನಿಷಿಯನ್ ಇಲ್ಲ, ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ಇಲ್ಲ, ಫಾರ್ಮಸಿಸ್ಟ್ ಇಲ್ಲ, ಮತ್ತೆ ಡಾಕ್ಟರ್ ಇಲ್ಲ. ನಮ್ದು ಗ್ರೇಡ್ ಚೇಂಜ್ ಆಯ್ತಂದ್ರೆ ಒಳ್ಳೇದಾದ ನಮ್ಮ ವಿಚಾರ. ಯಾವ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನದಲ್ಲ, ಸಾಮೂಹಿಕ ಆರೋಗ್ಯ ಕೇಂದ್ರ ಅಥವಾ ಹಿಂಗೇನೋ ಗ್ರೇಡ್ ಸ್ವಲ್ಪ ಹೈ ಗ್ರೇಡ್ ಮೇಲ್ದರ್ಜೆಗೆ ಹೋಯ್ತಂದ್ರ ನಾವು ಸ್ವಲ್ಪ ಇರ್ತೇವೆ. ಇನ್ನೊಂದೇನೇ ಸರ್, ಇದು ಹಳ್ಳಿಗಳದಾಗ ಯಾವುದೇ ಟೀಚರ್ ಅಲ್ಲಿ ಡಾಕ್ಟರ್ಸ್ ಅಲ್ಲಿ ನರ್ಸ್ಗಳಲ್ಲಿ ಇರ್ಲಿಕ್ಕೆ ರೂಮ್ ಇಲ್ಲ, ಹಂಗಿಲ್ಲ. ನಾವೇ ಹೇಳಿ ಇಲ್ಲಿಂದ ಗುಲ್ಬರ್ಗ ಒಂದು 50 ಕಿಲೋಮೀಟರ್ 40 ಕಿಲೋಮೀಟರ್ ಸುಮ್ ಬರೋದು, ಡೈಲಿ ಮುಂಜಾನೆ 10-11 ಬರೋದು, ನಮ್ಮೂರ ಹಾಕಿ ಹೋಗ್ಬಿಡೋದು. ರಾತ್ರಿ ಅಂತೂ ಯಾರು ಇರ್ಲಿ. ಈ ಪರಿಸ್ಥಿತಿ ಇದೆ. ನಾವು ಇದ್ರ ಬಗ್ಗೆ ಸಾಕಷ್ಟು ಒಂದು 10 ಸಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ. TH ಅವ್ರಿಗೆ ಕರ್ಸಿದೆವು,
ವಿಡಿಯೋ ಮಾಡಿಸಿದೆವು, ರಾತ್ರಿ ಯಾವಾಗ ಇವ್ರು ಮುಂಚೆ ಹೋಗ್ತಾರ ಅವಾಗೆಲ್ಲ ತೋರಿಸಿದೆವು. ಬಟ್ ಅದಕ್ಕೆ ಯಾವುದೇ ರೀತಿಯಿಂದ ಪನಿಷ್ಮೆಂಟ್ ಮಾಡಿಲ್ಲ. ವಾರ್ಡ್ ಡಾಕ್ಟರ್ ಅಷ್ಟೇ ಪನಿಷ್ಮೆಂಟ್. ವಾರ್ಡ್ ಡಾಕ್ಟರ್ಗೆ ಅಂದ್ರೆ ನಾವು ರಾತ್ರಿ 12-1 ತನ ಹೋಗಿ ಕಡಿ ಕೂತಿ ದವಾಖಾನೆಗೆ ಕೂತೇಳಿ THO ಬಂದಿರು. ನಾವು ಎದ್ದು ಹೋಗಿ ತಿಳಿದೇವ್ರಿ. ಈ THO ತರ ರಾತ್ರಿ ಮುಚ್ಚರ ಡೆಲಿವರಿ ಪೇಷಂಟ್ಗಳು ಹ್ಯಾಂಗ್ ಮಾಡ್ಕೊತ ಕೂತೇಳಿ ನಮ್ಮ ಸದಸ್ಯರ ಹೋಗಿ ಕೂತೇಳಿ ರಾತ್ರಿ 10-10 THO ಬಂದ್ಮೇಲೆ ಅವ್ರಿಗೆ ಅವೆಲ್ಲ ಕಣ್ಣಾರ ತೋರಿಸ್ದೇವ್ ನಾವು. ನಮ್ ದವಾಖಾನೆ ಪರಿಸ್ಥಿತಿ ನೋಡ್ರಿ 5-6 ಬಂದೈತಂದ್ರ ನಾಳೆ ಮುಂಜಾನೆ 10ಕ್ಕೆ ಚಾಲು ಆಗ್ತದ. ರಾತ್ರಿ ಏನ್ ಮಾಡಕ್ಕದ ಇದು 24/7 ಅದ ಅಥವಾ ಟೈಮಿಂಗ್ ಅಂತ ಹೇಳಿ ತಿಳಿದೇವ್. ಅದು ಬಂದ್ ನೋಡಿದ್ಮೇಲೆ ಅಲ್ಲಿ ಒಬ್ರು ಸಲಹೆ ಫರಾತ್ ಮೇಡಮ್ ಇದ್ರು, ನಮ್ಮಲ್ಲಿ ಡಾಕ್ಟರ್ ಇದ್ರು. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡಿದ್ಮೇಲೆ DHO ತರ ಕೊಟ್ಟಿದ್ರು. ಕೊಟ್ಮೇಲೆ ಅವರೆಲ್ಲ ಅವ್ರಿಗೆ ಸಸ್ಪೆಂಡ್ ಮಾಡ್ಯಾರಿ. ಈಗಲೂ ಕೂಡ ಆ ವ್ಯವಸ್ಥೆಗಳಿದೆಯಾ ಅಥವಾ ಬದಲಾವಣೆ ಇದೆ? ಬದಲಾವಣೆ ಆಗಿಲ್ಲ ಸರ್, ಬದಲಾವಣೆ ಆಗಿಲ್ಲ. ನಾವು ಇದ್ರ ಬಗ್ಗೆ 10 ಸಲ THO ಕೊಟ್ಟಿದ್ದೇವೆ ಸರ್. DHO ಕೊಟ್ಟಿದ್ದು ಮತ್ತು ಸ್ಥಳೀಯ ಶಾಸಕರಿಗೂ ಹೇಳಿದ್ದೇವೆ. ಈಗ ಅವ್ರಿಗೆ ಈಗ ಹೇಳಿದ್ದೇವೆ ನಾವು ಈಗ ಹೇಳಿದ್ದು ಈಗೀಗೆ. ಮೊದಲೆಲ್ಲ ನಮ್ಮ ಆಫೀಸಲ್ಲಿ ಫಸ್ಟ್ ಆಫೀಸಲ್ಲಿ ಎಷ್ಟು ತಿರ್ಗಾಡ್ಬೇಕಾಯ್ತು ನನಗೆ ಡೈರೆಕ್ಟ್ ಆಗಿ MLA ಹೋಗೋದ ಅರ್ಥ ಇರಲ್ಲ. ಫಸ್ಟ್ ನಮ್ಮ ಆಫೀಸಲ್ಲಿ ಎಷ್ಟು ಆಗ್ತದೆ ನಮ್ಗೆ ಅಧಿಕಾರ ಅದ. ಆಫೀಸಲ್ಲಿ ಎಷ್ಟು ಕೆಲಸ ಮಾಡಕ್ಕೆ ಓಡಾಡಿದೆವು. ಬಟ್ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಸರ್. ಸ್ಟಾಫ್ ಮೇನ್ ಸ್ಟಾಫ್ ಶಾರ್ಟೇಜ್ ಅಂತ ಹೇಳ್ತಾರ. ನಾವು ಕೇಳಿದಾಗ ಸ್ಟಾಫ್ ಶಾರ್ಟೇಜ್. ಸರ್, ಈಗ ನಿಮ್ಮ